ಮೊದಲನೇದಾಗಿ ಎಲ್ಲ ಪತ್ರಿಕಾ ಮತ್ತೆ ದೃಶ್ಯ ಮತ್ತೆ ಸಾಮಾಜಿಕ ಜಾಲತಾಣದ ಎಲ್ಲ ಪತ್ರಕರ್ತರಿಗೆ ನನ್ನ ಧನ್ಯವಾದಗಳು. ಸಾರಿ ಅಂದ್ರೆ ಇದು ಮೊದಲನೇ ಪ್ರೆಸ್ ಮೀಟ್ ನನ್ಗೆ ಸ್ವಲ್ಪ ನರ್ವಸ್ ಆಗಿದ್ದೀನಿ ನಿಜ ಹೇಳ್ಬೇಕಂದ್ರೆ. ಎಲ್ರಿ ಎಲ್ರಿಗೂ ತುಂಬಾ 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 ಅಂದ್ರೆ ಹೃದಯದಿಂದ ಹೇಳ್ತಿದೀನಿ ಧನ್ಯವಾದ. ಯಾಕೆಂದ್ರೆ ತುಂಬಾ ಒಳ್ಳೊಳ್ಳೆ ರಿವ್ಯೂಸ್ ವಿಮರ್ಶೆಗಳನ್ನ ಬರ್ದಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಒಳ್ಳೊಳ್ಳೆ ಸಿನಿಮಾಗಳಿಗೆ ನಿಮ್ ಸಪೋರ್ಟ್ ಯಾವತ್ತೂ ಇದ್ದೇ ಇರುತ್ತೆ ಅಂತ ನಾನು ಅವತ್ತಿಂದ ನಂಬ್ಕೊಂಡ್ ಬಂದಿದ್ದೀನಿ. ಈ ಸಿನಿಮಾಗೂ ತುಂಬಾ ಚೆನ್ನಾಗಿ ಬರ್ದಿದ್ದೀರಾ. ಅದ್ ತುಂಬಾ ತುಂಬಾ ಖುಷಿ ಇದೆ ನನ್ಗೆ. ಮತ್ತೆ ಇಂಡಸ್ಟ್ರಿಯಿಂದನೂ ಅಷ್ಟೇ ಸರ್. ಆಕ್ಚುಲಿ ಇದು ಅಪ್ಪು ಸರ್ ಕತೆ ಕೇಳಿ ಸಖತ್ ಇಷ್ಟಪಟ್ಟು ನಾನು ಒಂದ್ ನಿಮಿಷ ತಪ್ಕೊಂಡಿದ್ರು ಸರ್. ಆಕ್ಚುಲಿ ಅವ್ರಿಗೆ ಸಖತ್ ಇಷ್ಟ ಆಗಿತ್ತು ಈ ಕತೆ. ಒಂಥರ ಕಾಕಮೊಟ್ಟ ಈ ತರ ಫೀಲ್ ಆಗಿದ್ರು. ಇದು PRK ಪ್ರೊಡಕ್ಷನ್ಲೇ ಆಗ್ಬೇಕಾಗಿತ್ತು. ಅವ್ರು ಹೋಗೋದು ಅಂದ್ರೆ ನನ್ಗೆ ಇನ್ನೂ ಡೇಟ್ ನೆನಪಿದೆ, ಆ ದೃಶ್ಯ ಇನ್ನೂ ಕಣ್ಣಲ್ಲಿದೆ. ಅಕ್ಟೋಬರ್ 13, 2022 ನಾನು ಅವ್ರಿಗೆ ಅಂದ್ರೆ ನಾನು ಅವ್ರ ಪ್ರೊಡಕ್ಷನ್ಲೇ ಮಾಯಾ ಬಜಾರ್ ಅನ್ನೋ ಒಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದೆ. ಅವ್ರ ಕತೆ ಕೇಳಿ 10 ದಿನದಕ್ಕೆ ಅವ್ರು ಇಲ್ದಂಗಾಯ್ತು. ಅದಾದ್ಮೇಲೆ ಹೊಸ ಪ್ರೊಡಕ್ಷನ್ ಹೌಸ್ ಅಲ್ಲಿ ನಾನು ಕೆಲಸ ಮಾಡಿದ್ದು. ನಾನು ಅದೇ ಈಗಿರೋ ಪ್ರೊಡ್ಯೂಸರ್ ಗಿರಿಧರ್ ಜೆ ಅಂತ ಮಾಫ್ ಪ್ರೊಡಕ್ಷನ್ಸ್, ಅವ್ರಿಗೆ ನಾನು ತುಂಬಾ ಋಣಿಯಾಗಿರ್ತೀನಿ ಜೀವನ ಪೂರ್ತಿ. ಯಾಕೆಂದ್ರೆ ಸರ್ ಈ ತರದ ಕತೆಗಳನ್ನ ಎಲ್ಲರೂ ಅಂದ್ರೆ ನೀವು ಸಿನಿಮಾ ನೋಡಿರೋದ್ರಿಂದ ನಾನು ಹೇಳ್ತಿದ್ದೀನಿ, ಎಲ್ರು ಒಪ್ಕೊಳ್ಳೋ ಗಟ್ಸ್ ಇರಲ್ಲ ಸರ್. ಅಂದ್ರೆ ಗೊತ್ತಲ್ಲ ಸರ್, ಅಂದ್ರೆ ಒಂದ್ ಫಾರ್ಮ್ಯಾಟ್ ಇಟ್ಕೊಂಡು ಸಿನಿಮಾ ಮಾಡೋದು, ಅಥವಾ ಯಾವ್ದೋ ಒಂದ್ ಸಿನಿಮಾ ಹಿಟ್ ಆಯ್ತು ಅಂದ್ರೆ ಅದೇ ಫಾರ್ಮ್ಯಾಟ್ ಇಟ್ಕೊಂಡು ಸಿನಿಮಾ ಮಾಡು ಅಂತ ಹೇಳೋ ಪ್ರೊಡ್ಯೂಸರ್ಸೇ ಜಾಸ್ತಿ ಇದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಇದ್ರಲ್ಲಿ ನಂಗೆ ತುಂಬಾ ಖುಷಿ ಇದೆ ನಮ್ಮ ಪ್ರೊಡ್ಯೂಸರ್ ಮೇಲೆ. ಮತ್ತೆ ಇಂಡಸ್ಟ್ರಿಯಿಂದ ಸಪೋರ್ಟ್ ಸರ್. ಈ ಸಿನಿಮಾ ನಿವೇದಿತಾ ಮ್ಯಾಮ್ ನೋಡಿ, ಶಿವಣ್ಣ ಸರ್ಗೆ ತೋರಿಸಿ ಅವರೇ ಪ್ರೆಸೆಂಟ್ ಮಾಡ್ಬೇಕಾಗಿತ್ತು ಈ ಸಿನಿಮಾನ. ಆಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಕೂಡ. ಆದ್ರೆ ಅದೇ ಅಂದ್ರೆ ಅವರು ತುಂಬಾ ಬ್ಯುಸಿ ಇರೋದ್ರಿಂದ, ಬ್ಯುಸಿ ಆಗಿದ್ರಿಂದ, ಅಂದ್ರೆ ಸ್ವಲ್ಪ ಟೈಮ್ ಕೇಳಿದ್ರಿಂದ ನಾವು ಸ್ವಲ್ಪ ಅಂದ್ರೆ ಮಾಲ್ತೇಶಣ್ಣ ಹೇಳ್ದಂಗೆ 2020 ಸ್ಟಾರ್ಟ್ ಮಾಡಿದ್ ಜರ್ನಿ ಇದು ಒಲ್ವಾರ. ಈಗ 2026 6 ವರ್ಷ ಶೂಟ್ ಮಾಡಿ 1.5 ವರ್ಷ ಆಗಿತ್ತು. ಅಂದ್ರೆ ಸಿನಿಮಾ ರೆಡಿ ಆಗಿ 1 ವರ್ಷ ಆಗಿತ್ತು. ಅದಕ್ಕೆ ನಾವು ಕಾಯ್ಲಿಲ್ಲ. ಮತ್ತೆ ರಿಷಬ್ ಸರ್ ಸ್ಟೋರಿ ಶೇರ್ ಮಾಡಿದ್ದಾಗ್ಲಿ, ಜೋಗಿ ಸರ್ ಬರ್ದಿದ್ದಾಗ್ಲಿ, ಅದು ಎಲ್ಲದಕ್ಕಿಂತ ನಾನು ನಿಜವಾಗ್ಲೂ ಹೇಳ್ತೀನಿ, ಕವಿರಾಜ್ ಸರ್ಗೆ ನಾನು ಜೀವನ ಪೂರ್ತಿ ಋಣಿಯಾಗಿರ್ತೀನಿ. ನಿಜವಾಗ್ಲೂ ಜೀವನ ಪೂರ್ತಿ ನನ್ಗೂ ಅವ್ರ ತರನೇ ಇರ್ಬೇಕು ಮುಂದೆ. ಹಂಗೆ ಅಂದ್ರೆ ನಾನು ಏನಾದ್ರು ಮುಂದೆ ಚಿಕ್ಕದಾಗಿ ಬೆಳೆದ್ರೆ ನಾನು ಅದೇ ತರ ಸಪೋರ್ಟ್ ಮಾಡ್ಬೇಕು. ಇಲ್ಲ ಸರ್, ಇಲ್ಲ ಖಂಡಿತ ಸರ್. ಅಂದ್ರೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಸರ್. ಮತ್ತೆ ಧನಂಜಯ್ ಸರ್ ಫಸ್ಟ್ ಟ್ರೈಲರ್ ರಿಲೀಸ್ ಮಾಡ್ಕೊಟ್ರು. ನಿರೂಪ್ ಭಂಡಾರಿ ಸರ್ ಇದ್ ಮಾಡಿದ್ರು. ಜೋಗಿ ಸರ್ ತುಂಬಾ ಚೆನ್ನಾಗಿ ಬರೆದ್ರು. ವೀರಕಪುತ್ರ ಶ್ರೀನಿವಾಸ್ ಅವರು ತುಂಬಾ ಚೆನ್ನಾಗಿ ಬರೆದ್ರು. ಅರ್ಧ ಗಂಟೆ ಮಾತಾಡಿ 5 ನಿಮಿಷ ತಪ್ಕೊಂಡಿದ್ರು ಸರ್. ಮನ್ಸೋರೆ ಸರ್ 10 ಸಲ ತಪ್ಕೊಂಡಿದ್ದಾರೆ ಅವರು ಸಿನಿಮಾ ಮುಗಿದ ಮೇಲೆ. ಅಂದ್ರೆ ಅವ್ರಿಗೆ ಅಷ್ಟು ಇಷ್ಟ ಆಯ್ತು ಸಿನಿಮಾ. ಅದೇ ಸರ್, ನಾನು ಪ್ರೇಕ್ಷಕರಲ್ಲಿ ಕೇಳೋದು ಒಂದೇ ಸರ್, ದಯವಿಟ್ಟು ಅಂದ್ರೆ ಸಿನಿಮಾ ನೋಡಿ ಅಂತ ಹೇಳಲ್ಲ. ಅಂದ್ರೆ ಎಸೆನ್ಸಿಯಲ್ ಅಲ್ಲ ಸಿನಿಮಾ ಅಂದ್ರೆ. ಅವರಿಗೆ ಅನ್ನ ಅಲ್ಲ ಸರ್, ಊಟ ಅಲ್ಲ. ಅಥವಾ ಸಿನಿಮಾ ನೋಡ್ದಿಲ್ಲ ಅಂದ್ರೆ ಅವ್ರೇನ್ ಬದುಕಲ್ಲ, ಆ ತರದ್ದೇನಲ್ಲ. ಬಟ್ ಅದೇ ದಯವಿಟ್ಟು ಅಂದ್ರೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ಇಷ್ಟ ಆಗುತ್ತೆ. ಅಕಸ್ಮಾತ್ ನೀವು ನೋಡ್ಲಿಲ್ಲ ಅಂದ್ರೆ ಮುಂದೆ ಯಾವತ್ತೋ ಒಂದಿನ TV ರೈಟ್ಸ್ ಅಥವಾ ಅಂದ್ರೆ ಸಿನಿಮಾ ಫೇಲ್ ಆದ್ರೆ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಬರ್ಬೋದೇನೋ. ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ನೋಡ್ಬಿಟ್ಟು ಈ ಸಿನಿಮಾನ ಥಿಯೇಟರ್ ಮಿಸ್ ಮಾಡ್ಕೊಂಡೆ ಅಂತ ದಯವಿಟ್ಟು ಹೇಳ್ಬೇಡಿ. ನಮ್ಮ ಹೊಟ್ಟೆ ಬರೆಯುತ್ತೆ ಸರ್. ಯಾಕೆಂದ್ರೆ ನನ್ನ ಜರ್ನಿಯಲ್ಲಿ ನಾನು 2012 ಇಂಡಸ್ಟ್ರಿಯಲ್ಲಿ ಇರೋದು. ದುಡ್ಡು ಅನ್ನೋದು ನೋಡಿಲ್ಲ ಸರ್. ಓಪನ್ ಆಗಿ ಹೇಳ್ತೀನಿ ಸರ್. ಎಲ್ಲೂ ಅಂದ್ರೆ ಮೊದಲನೇ ಸಿನಿಮಾಗೆ ನಾನೇ 30,000 ರೂಪಾಯಿ ಖರ್ಚು ಮಾಡಿದೆ ಸರ್. ನಾನು ಚುರ್ದು ಅಂದ್ರೆ ಕೆಲಸ ನಂಗೆ ಇಂಡಸ್ಟ್ರಿ ಹಿಂಗೆ ಅಂತ ಗೊತ್ತಿದ್ರಿಂದ ಅದ್ ಹೇಳಲ್ಲ ಸರ್. 2ನೇ ಸಿನಿಮಾ ದೊಡ್ಡ ಸಿನಿಮಾ ಸರ್, ದೊಡ್ಡ ಡೈರೆಕ್ಟ್ರು. 1.5 ವರ್ಷ ಕೆಲಸ ಮಾಡಿದೆ ಆ ಸಿನಿಮಾಗೆ. ಕೊಟ್ಟಿದ್ದು 5,000 ಸರ್. ಅಂದ್ರೆ ಹೋಗ್ ಬರೋದಕ್ಕಲ್ಲ, ಏನಕ್ಕೂ ಆಗಲ್ಲ. 5,000 ಅನ್ನೋದಕ್ಕೆ ಕೆಲವರು ಪಬ್ಬಿಗೆ ಹೋದ್ರೆ ಒಂದ್ ಬಿಲ್ ಅಷ್ಟೇ. 1.5 ವರ್ಷಕ್ಕೆ 5,000 ಕೊಟ್ರು. ಅವ್ರ ಹತ್ರನೇ ಇನ್ನೊಂದ್ ಸಿನಿಮಾ ಮಾಡಿದೆ, ಅದಕ್ಕೂ 5,000 ಕೊಟ್ಟಿದ್ದು. ಹಂಗೆ ಎಲ್ಲೂನು ನಾನು ಈ ಸಿನಿಮಾನು ಅಷ್ಟೇ ಓಪನ್ ಆಗಿ ಹೇಳ್ತೀನಿ. ಅಂದ್ರೆ ಈ ಸಿನಿಮಾ ಮಾಡಿರೋದು ಖುಷಿ, ರೆಮ್ಯುನರೇಷನ್ ತಗೊಂಡ್ ಸಿನಿಮಾ ಮಾಡಿಲ್ಲ. ಸಿನಿಮಾ ಚೆನ್ನಾಗಾದ್ರೆ ಏನೋ ಕೊಡ್ತೀನಿ ಏನೋ ಮಾತಲ್ಲಿ ಮಾಡಿರೋದು. ಸಿನಿಮಾ ಅನ್ನೋದೇ ಅಂದ್ರೆ ಈ OTT ಕಲ್ಚರ್ ಬಂದಿರೋದ್ರಿಂದ ಹೇಳ್ತೀನಿ, ಸಿನಿಮಾ ಅನ್ನೋದು ಥಿಯೇಟರ್ ಮಧ್ಯೆ ಕೂತ್ಕೊಂಡು ನೋಡಿ ಆಡಿಯನ್ಸ್ ಎಂಜಾಯ್ ಮಾಡ್ಬೇಕಾಗಿದ್ದು ಸಿನಿಮಾ ಸರ್. ಎಲ್ಲಾನು ಅಷ್ಟೇ ಥಿಯೇಟರ್ಗೋಸ್ಕರನೇ ಸಿನಿಮಾ ಮಾಡ್ಬೇಕು ಪ್ರತಿಯೊಬ್ರು. ನನ್ನ ಪ್ರಕಾರ ಥಿಯೇಟರ್ಲ್ಲೇ ನೋಡ್ಬೇಕು ಸಿನಿಮಾನ. ನೋಡಿದ್ರೆ ಖಂಡಿತ ನಿರಾಶೆ ಆಗಲ್ಲ ಅಂತ ಹೇಳ್ತೀನಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.